ತಂಡಕ್ಕೆ ಬೆಂಗಳೂರಿಗೆ ಬರ್ತಕ್ಕಂಥ ಮತ್ತು ಅವರಿಗೆ ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಅವ್ರಿಗೆ ಆಹ್ವಾನ ಕೊಟ್ಟಿದ್ದನ್ನು ನಾನು ತಪ್ಪು ಅಂತಲೂ ಹೇಳಲ್ಲ. ಇಲ್ಲಿ ಬೆಳಿಗ್ಗೆ ಏರ್ಪೋರ್ಟ್ನಲ್ಲಿ ನಡೀತಾ ಇದ್ದಂಥ ಡ್ರಾಮಾನು ಬಹುಶಃ ನಮ್ಮ ಚಾನಲ್ಗಳಲ್ಲಿ ತೋರಿಸಿದ್ದೀರಿ. ಅಲ್ಲಿ ಯಾವ ರೀತಿ ನಡೀತು, ಅಲ್ಲಿ ಓದಂಥವ್ರು ಯಾರ್ಯಾರು, ಅದನ್ನು ಆರ್ಗನೈಸ್ ಮಾಡಿದಾರೆ ಯಾರು, ಬಹುಶಃ ನಮ್ಮ ಡೆಪ್ಟಿ ಸಿ ಎಮ್ಮು ಅವರೇ ನಿನ್ನೆ ದಿನ ಬೆವರು ಸುರಿಸಿ ಆ ಕಪ್ಪನ್ನು ಗೆದ್ಕೊಂಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ಕನ್ನಡಿಗರ ಮುಂದೆ ದೊಡ್ಡ ಮಟ್ಟದ ಪ್ರದರ್ಶನ ಮಾಡ್ಕೋಬೇಕು ಅಂತ ಹೊರಟಂಥದ್ದು ನೀವು ಟಿ ವಿಗಳಲ್ಲಿ ಆ ಏರ್ಪೋರ್ಟ್ನಲ್ಲಿ ಅವ್ರು ನಡ್ಕೊಂಡಂಥ ರೀತಿಯನ್ನು ತೋರಿಸಿದ್ದೀರಿ. ಅದು ಪ್ರತಿಯೊಬ್ಬರು ಚರ್ಚೆಗೆ ಗ್ರಾಸವಾಗಿದೆ ಅಂತಕ್ಕಂಥದ್ದನ್ನು ಹೇಳುತ್ತಾರೆ. ನಂತರ ಏರ್ಪೋರ್ಟ್ನಿಂದ, ಅದು ಏರ್ಪೋರ್ಟ್ನಲ್ಲೂ ಸಹ ಅವ್ರ ಪಟಾಲಂಗಳಷ್ಟೇ, ಬರೀ ಕನಕ್ಪುರದವ್ರನ್ನ ಕರ್ಕೊಂಡು ಹೋಗವ್ರೆ, ಬೇರೆಯವ್ರನ್ನ ಒಳಗಡೆ ಎಂಟ್ರ್ ಆಗೋಕ್ಕೂ ಬಿಟ್ಟಿಲ್ಲ. ಇದೇನು ಕನಕ್ಪುರದ ಆರ್ ಸಿ ಬಿನ? ಅಲ್ಲಿ ನೋಡಿದ್ರೆ ಫೋಟೋಗಳು ನೋಡಿದೆ ಬೆಳಗ್ಗೆ, ಅವ್ರ ಬಾಮ ಇದ್ದಂತೆ ಅವನ ಚೇಲಾಗಳಂತೆ ಎಲ್ಲರನ್ನೂ ಕರ್ಕೊಂಡು ಹೋಗೋರೆ. ಏರ್ಪೋರ್ಟ್ನಿಂದ ವಿಧಾನಸೌಧರಿಗೆ ಒಂದು ಪೊಲೀಸ್ ತಂಡ ಭಾಳ ಜಾಗೃತಿಯಿಂದ ವಿಧಾನಸೌಧದವರೆಗೆ ತಲುಪಿಸಿದ್ದಾರೆ ಅವ್ರನ್ನ. ವಿಧಾನಸೌಧದ ಮುಂಭಾಗದಲ್ಲಿ ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದು ಅಭಿನಂದನೆ, ಮತ್ತು ಸ್ಟೇಡಿಯಂನಲ್ಲಿ ಇನ್ನೊಂದು ಬಾರಿ ಅಭಿನಂದನೆ ಸಲ್ಲಿಸ್ತಕ್ಕಂಥ ಎರಡು ಕಾರ್ಯಕ್ರಮ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಈ ಅಮಾಯಕ ಮಕ್ಕಳನ್ನ ಬಲಿ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಏನಿತ್ತು? ಯಾವಾಗ ಸ್ಟ್ಯಾಂಪೇಡ್ ಆಗಿದೆ ನೋಡಿ, ನನಗೆ ಬಂದಂಥ ರಿಪೋರ್ಟು, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆ ಅಭಿಮಾನಿಗಳು ಒಳಗಡೆ ಹೋಗಲಿಕ್ಕೆ ಅಂತ ಬಂದಾಗ ಪ್ರಾರಂಭಿಕ ಹಂತದಲ್ಲೇ ಬೀಗ ತೆಗೆದು ಅವ್ರನ್ನೆಲ್ಲ ಬಿಟ್ಟುಬಿಟ್ಟಿದ್ರೆ ಈ ನಮ್ಮ ಆಟಗಾರರು ಅಲ್ಲಿ ಸ್ಟೇಡಿಯಂಗೆ ಎಂಟ್ರ್ ಆಗೋಕ್ಕಿಂತ ಮುಂಚೆ ವಿಧಾನಸೌಧದಿಂದ ಈ ಪರಿಸ್ಥಿತಿ ಬರ್ತಾ ಇತ್ತಾ? ಬಹುಶಃ ನೀವು ನಿಮ್ಮ ಟಿ ವಿಗಳಲ್ಲೇ ರಿಪೀಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಂತರ ಇದೊಂದು ಸರ್ಕಾರ, ಕಟುಕರ ಸರ್ಕಾರ ಇದು. ಆ ಮುಖ್ಯಮಂತ್ರಿ ಪದ ಬಳಕೆ ಮಾಡಬಾರದು. ನಾನಿವತ್ತು ಒಬ್ಬ ನಿಷ್ಕ್ರಿಯ ಮುಖ್ಯಮಂತ್ರಿ ಆ ಡೆಪ್ಟಿ ಸಿ ಎಂ ಮುಂದೆ ನನ್ನ ಅಭಿಪ್ರಾಯದಲ್ಲಿ. ಇನ್ನು ಹೋಮ್ ಮಿನಿಸ್ಟ್ರ್ ಬಗ್ಗೆ ಚರ್ಚೆನೇ ಮಾಡಬೇಡಿ, ಅರ್ಥನೇ ಇಲ್ಲ ಹೋಮ್ ಮಿನಿಸ್ಟ್ರ್ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ. ಹೇಳು ಅಂದ್ರೆ ಹೇಳ್ತಾರೆ, ಅದು ಕೂರು ಅಂದ್ರೆ ಕೂರ್ತಾರೆ ಅಂತ ಒಬ್ಬ ಗೃಹ ಸಚಿವ. ಇಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಅಭಿನಂದನೆ ನಡೀಬೇಕಾದ್ರೆ 4 ಜನ ಸತ್ತು ಹೋಗಿದ್ದಾರಾಗಲೇ. 4 ಜನ ಸತ್ತ ನಂತರವೂ ಅಭಿನಂದನಾ ಕಾರ್ಯಕ್ರಮ ಮುಂದುವರಿಸ್ತಾರೆ. ಇದಕ್ಕೆ ಹೇಳಿದ್ವಿ ಸರ್ಕಾರಕ್ಕೆ ಮನುಷ್ಯತ್ವ ಇದೆಯಾ ಅಂತ. ನಿಲ್ಲಿಸಬೇಕಾಗಿತ್ತು. ಈ ತರಾತುರಿಲಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಒಂದು 4 ದಿನ ಬಿಟ್ಟು ಮಾಡಿದರೆ ಏನಾಗಿತ್ತು? ಇವರು ತೋರಿಸೋ ಅಭಿಮಾನ ಮರ್ತೋಗ್ಬಿಡೋರ ಜನ. ಬೆಳಗಿನ ಜಾವ 4 ಗಂಟೆವರೆಗೆ ನೆನ್ನೆ ದಿನದ ಆ ಗೆಲುವಿನ ಒಂದು ಮೂಡ್ ಪಬ್ಲಿಕ್ನಲ್ಲಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ನೆನ್ನೆಯಿಂದ ನೋಡಿದ್ದೀವಿ ನಾವು. ಇಂಥ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ತೋರಿಸ್ತಕ್ಕಂಥ ಒಂದು ಉತ್ಸಾಹ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಲ್ಲ.